ಅಲ್ಲ ಕಣ, ಇವತ್ತು ಭೀಮ್ಲಮಾಸೆ ಅಂತ ನಾನು ಗಂಡನ ಪಾದ ಪೂಜೆ ಮಾಡೋ ಅಂದ್ಬಿಟ್ಟು ನಾನು ನೋಡಿದ್ರೆ ಬಿಸಿನೀರು ಕಾಯಿಸ್ಕೊ ಕುಂತೀನಿ. ನನ್ನ ಗಂಡು ನಾಯಿ ಸಚ್ಚ ಅಂದ್ಬಿಟ್ಟು ಅವ್ನು ನಾಯಿ ಸಡ್ಗವ್ನು ಎತ್ತಗೋದ್ನ ಕಾಣಿ ಅಂತ ಅಲ್ಲೇ ಬೈತಾ ಕುಂತವಳೆ. ಓಹೋ, ಏನಣ್ಣ ಹಾಂ ಈ ಉದ್ಬುರ್ ಸರ್ಕಾರ ಅದಣ್ಣ, ಸರ್ಕಲ್ ಹಂಗೆ ದೊಡ್ಡ ಸರ್ಕಲ್ ಊರಲ್ಲಿ. ಹಾಂ ಏನ್ ಅಕ್ಕ ನಡ್ಕ ಬತ್ತಾವಳೆ ಹಾಂ ಅಣ್ಣ. ವಾ ಪೈಪ್ ಲೈನ್ ಅಂಡರ್ಗ್ರೌಂಡ್ ತತ್ವಪದ ಮಹೇಶ್ ಅಣ್ಣ ನನ್ನ ಗಂಡನ್ ಕಂಡೆ ಅಣ್ಣ ಅಂದ. ಯಾಕವ ಇವತ್ತು ಭೀಮ್ ನಮೋಸ ಕಣಣ್ಣ. ನೀರು ಕಾಯಿಸ್ಕೊಂಡು ನಾನು ಕೂತೀನಿ, ಅವ್ನು ಆಯಸ್ ಅಡ್ಗವನು ಅವ್ನ ತೊಳಗೆ ತೊಗರಿ ಕಡ್ಡಿ ಚುಚ್ಚ ಅವ್ನು ನೀಲಿ ಕೂದು ಬೇಲಿ ಮೇಲೆ ಅವಣೆ ಹಾಕ್ಬಿಡ್ತೀನಿ ಅಂತ ಬೈತಾಳ. ಅಣ್ಣ ಬೈತಾಳೆ. ನನ್ನ ಗಂಡನ ಪಾದ ಆನ ಪಾದ ಹೆಂಗವ ಕಣ್ಣ, ಕರ್ಕಾಲ ಪಾದ ವರ್ಷ ಪೂಜೆ ಮಾಡ್ಕೊಬತ್ತಾವನಿ ಕಣ. ಅಂಬಳೆ ಮಹೇಶನ ಪಾದನ, ಅಂಬಳೆ ಮಹೇಶನ ಪಾದ ಕುರಂಬಳ ಪಾದ ಹೆಂಗವ ಅವನು ಭಾಳ ಕಷ್ಟ. ಇವನು ಪಾದ ಪೂಜೆ ಮಾಡ್ತಾವನಿ, ನೀರು ತೊಳೆದು ಹಂಗೂ ಬೆಳ್ಳಗಾಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ಲು ಗೊತ್ತಣ್ಣ ಅಕ್ಕ, ಕಿಟಕಿ ಮೇಲೆ ಆಸಿಡ್ ಇತ್ತು, ಆಸಿಡ್ ಬಿಟ್ಬಿಟ್ಟ 2 ಪಾಲಕ್ಕೂ ಕರ್ಪೂರ ಹಸ್ಬಿಟ್ಟು ನೋಡೋಣ ಏನು ಬರೋ ಅಂತ ದಿಗಿ ಉರಿದ್ಬಿಡ್ತು. 2 ಕಾಲು ಬೆಂದೋದು ಅಂಬಳೆ ಮಹೇಶನ ಪಾದ. ನೋವು ಆಗ್ಬಿಟ್ಟು ಅಣ್ಣ ಈಚ್ ಕೂತವನೆ ಹೊರಗಡೆ ಜಗ್ಲಿ ಮೇಲೆ ಹಿಂಗೆ ಟವಲ್ ಹಾಕ ಕೂತಿದ್ನ. ಹೆಂಗೆ ಹಿಂಗೆ ಚಂದ ಕಾಣ್ತಿದೆ ಬಿಡು. ಇದಕ್ಕೆ ಮಹೇಶ್ ಅಣ್ಣ ಹಿಂಗೆ ಕೂತಿದೆ ಅನ್ನ. ಕಾಲು ನೋವು ಪಾಪ. ಅಣ್ಣ ನನ್ನ ಹೆಡ್ತಿ ಇವತ್ತು ಭೀಮ್ ನಮೋಸ ಅನ್ಬಿಟ್ಟು ಪಾದಕ್ಕೆ ಆಸಿಡ್ ಬಿಟ್ಬಿಟ್ಟ ಕಳ್ಳ, 2 ಪಾದ ಸುಟ್ಟೋಗವ ಅನ್ನ. ನಾನು ನೋಡಿದೀವ್ನ ಆಟವ ನಂಜನಗೂಡು ಭಾಗದವ್ನಿಗೆ ಸರಿಯಾಗಿ ಅದ ಕಾಯಿಸ್ಬೇಕು ಅಂದ್ಬಿಟ್ಟು ಏನು ಮಾಡಿದ್ವಿ ಗೊತ್ತಣ್ಣ, ಬಣ ಔಷಧಿ ಹೇಳ್ತೀನಿ ಅಂದ್ಬಿಟ್ಟು ಕರೆದೆ. ಅಣ್ಣ 1/4 kg ಒಣಮೆಣಸಿನ ತಗೋಣ, 1/4 kg ಮೆಣಸಿ ತಗೋ, ಜೀರಿಗೆ ತಗೋ, ಅರ್ಧ kg ಬೆಳ್ಳುಳ್ಳಿ ತಕ್ಕೊಂಡು ಪಟ್ಟೆಗೆ ಅರ್ಧಬಿಟ್ಟು ಮೆಟ್ಬಿಡೋಣ, ಮಲಗ ಮುಗ್ನಂಗೆ ವಾಸಿ ಆಗ್ಬಿಡುತ್ತಾ ಅಂದು. ಇವನು ಕರೆದ್ನ ಹೆಣ್ತಿನ, ಲೇ ಶುಭಲಕ್ಷ್ಮಿ ಬಾರೇನ್ನ. ಹೆಡ್ತಿ ಬತ್ತಳ ಅಂದರೆ ಅವನಿಗೆ ಕೋಪಾಲ ಭಯ, ಎಲ್ಲಿ ಪುನಃ ಆಸಿಡ್ ಊದ್ಬಿಟ್ಟಳು ಕಾಲ್ಗೆ ಅಂದ್ಬಿಟ್ಟು ಭಯ ಬಂದ. ಸುಬ್ಬಣ್ಣ ಔಷಧಿ ಹೇಳೋಣ ಬಾರಿಲಿ ಅಂದ್ಬಿಟ್ಟು ನಾನು 1/4 kg ಹೇಳಿದ್ದಿ ಕಣ. ಅವನು 1 kg ಹಾಕ್ಸ್ಬಿಟ್ನ ಜಲ್ದಿ ವಾಸಿ ಆಗಲಿ ಅಂದ್ಬಿಟ್ಟು ಪಟ್ಟೆಗರ್ದು ಮೆತ್ಬಿಟ್ನಲ್ಲಣ್ಣ. ಏನು ಊರು ಎತ್ಬಿಟ್ಟು 2 ಪಾದವ ಲಬಾಲವನು ಬಾಯ್ಬಿಟ್ಟು ತಮ್ಮನ ಕುಣಿದ್ಬಿಟ್ಟು ಪಾಪ ಆಗ ಹೇಳ್ದಂತ ತಣ್ಣೀರು ಪಾದ ಪೂಜೆ ಮಾಡೇ ನನಗೆ ಶಶಿಕಲಾ ಅಂತ ಕರೆದ್ನ ಲಾಸ್ಟಲ್ಲಿ. ಆಗ ಚೆನ್ನಾಗಿ ಈಗಲೂ ಸಹ ಯಾರೂ ಸಹ ಪಾದ ಪೂಜೆ ಮಾಡ್ಕೊಂಡು ಚೆನ್ನಾಗಿ ಬಾಳಾಟ ಮಾಡಪ್ಪ ಅಂತ ಹೇಳ್ತಾ ಇದ್ದೀನಿ ಅಂಬಳೆ ಮಹೇಶನಿಗೆ.